ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಅನ್ವಿತಾ ಆಚಾರ್ಯ, ಕೋಲಾರಿನ ಹುಡುಗಿ. ಇವತ್ತು ಸಂಡೇ ಆಗಿರೋದ್ರಿಂದ ಜಿಮ್ ರಜೆ. ಆಮೇಲೆ ಎದ್ದು ನನ್ನ ಮಖನ ನೋಡ್ಕೊತೀನಿ, ತುಂಬಾನೇ ಹಾಳಾಗ್ಬಿಟ್ಟಿದೆ. ಗುಳ್ಳೆ ಎಲ್ಲ ಎತ್ತಿ ಕಾಣಿಸ್ತಾ ಇತ್ತು. ಅದಕ್ಕೆ ಸಖತ್ ಬೇಜಾರಾಯಿತು. ಹಾಗಿದ್ದೀನಿ ನನ್ನ ಫೇಸ್ನ ಈ ರೀತಿ ಮಾಡ್ಕೊಂಡೆ. ನಿಮಗೂ ನನ್ನ ಗ್ಲೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಅದ್ರ ಸೀಕ್ರೆಟ್ ಏನಂತ ನಿಮಗೂ ತಿಳಿಸ್ಕೊಡ್ತೀನಿ. ಎಷ್ಟು ಚಂದ. ಆಮೇಲೆ ಮನೇಲಿ ಬಿದ್ದಿದ್ದ ಪಾತ್ರೆ ಎಲ್ಲ ತೊಳೆದಾಕ್ದೆ. ಆಮೇಲೆ ಕುತ್ಕೊಂಡು ತುಂಬ ಬರೆಯೋದಿತ್ತು. ಸೊ ಬರ್ಕೊಂಡು ಕೂತಿದ್ದೆ. ನಾನೇನಾದರೂ ಇದೇ ರೀತಿ ಬರ್ಕೊಂಡು ಸತ್ತೋಗ್ಬಿಟ್ರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಪ್ಪ ಮೀಶೋಯಿಂದ ಏನೋ ಆರ್ಡರ್ ಮಾಡಿದ್ರು. ಏನಪ್ಪ ಅಂತ ನೋಡಿದ್ರೆ ಇದೇನೇನೋ ಸ್ಟಿಕ್ಕರ್ಸ್ ಇತ್ತು. ಇದರಲ್ಲಿ ಒಂದು ಸ್ಟಿಕ್ಕರ್ ನೋಡಿ ಅಂತೂ ನನಗೆ ತುಂಬಾ ಭಯ ಆಯಿತು. ತೋರಿಸ್ತೀನಿ ನೋಡಿ. ಆಮೇಲೆ ನಾನು ಕಾಮಿಡಿ ಕಿಲಾಡಿಸ್ನ ನೋಡ್ಕೊಂಡು ಕೂತಿದ್ದೆ. ಇಲ್ಲಿ ಒಂದು ಹೀರೋಯಿನ್ ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದರು. ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಮ್ಮ, ಅಕ್ಕ, ತಂಗಿ, ಅಪ್ಪ ಅಮ್ಮಂದ್ರಿಗೆ ಮಕ್ಕಳಾಗಿದ್ರೆ ನನ್ನ ಅಪ್ಪ ತಂದ್ಕೊಡ್ತೀರಾ? ಯಾರಪ್ಪ ಬೇಕು? ಅವ್ರಲ್ಲ ಅಂದ್ರೆ ಯಾರು ಇಲ್ಲ ನನಗೆ. ಮಾತಾಡೋದು ಅದೆಲ್ಲ ಇಟ್ಸ್ ವೆರಿ ಕಾಮನ್. ನನಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಇಂಡಸ್ಟ್ರಿಲಿ ಹೇಳಿದ್ರು, ಮಾತಾಡೋರು ನೀನು ಊಟ ಹಾಕಲ್ಲ, ಯಾಕೆ ಇಷ್ಟ ತಲೆ ಕೆಡಿಸ್ಕೊಂತೀಯ ಅಂತ. ಅಂಡ್ ನಾನು ಪರವಾಗಿಲ್ಲ ಬಿಟ್ಟಾಕು, ಏನಾಗುತ್ತೆ, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ನನ್ನ ಫ್ಯಾಮಿಲಿ ಕನ್ವಿನ್ಸ್ ಮಾಡೋದು ಈಸಿ. ಈಗ ನಾನು ಕೆಲಸ ಮಾಡ್ತಿದ್ದೀನಲ್ಲ, ಅವ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡೋದು, ಅವ್ರಿಗೆ ಹೇಗೆ ಸರ್ ಅಂಡ್ ತರುಣ್ ಸರ್ ಬಿಗ್ಗೆಸ್ಟ್ ಸಪೋರ್ಟ್. ಇವತ್ತಿನ ಕಾಮಿಡಿ ಕಿಲಾಡಿ ನೋಡಿ ತುಂಬ ಬೇಜಾರಾಯಿತು, ಅಳುನು ಬಂತು. ನೀವು ಯಾರಾದರೂ ನೋಡಿದರೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ ಇದ್ದಿದ್ದು. ನಾಳೆ ಇನ್ನೊಂದು ವ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.